ನೋಡಿ, ನಾವು ಆಲ್ರೆಡಿ ಫೋನಿಕ್ಸ್ ಸ್ವಲ್ಪ ನೋಡಿದೀವಲ್ವಾ. ಅಕ್ಷರಗಳನ್ನ ಕೂಡಿಸೋದು ಹೇಗೆ ಅಂತ ನಾವು ನೋಡಿಲ್ಲ. ಜಸ್ಟ್ ಅಕ್ಷರಗಳನ್ನ ಹೇಗೆ ಬರೆಯೋದು ಮತ್ತೆ ಓದೋದು. ಇಂಗ್ಲಿಷ್ ಅಕ್ಷರಗಳನ್ನ ನಾವು ABCD ಅಂತ ಓದೋದ್ರ ಬದಲು ಹೇಗೆ ಓದಬೇಕು ಅಂತ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಬಟ್ ಈ ಕ್ಲಾಸಲ್ಲೂ ಅದನ್ನೇ ಮತ್ತೊಂದ್ಸಲ ನಾನು ನಿಮಗೆ ಬೇರೆ ತರ ಹೇಳ್ಕೊಡ್ತೀನಿ. ಹೇಗೆ ಅಂತ ಜಸ್ಟ್ ಸುಮ್ಮನೆ ಅಬ್ಸರ್ವ್ ಮಾಡಿ. ಅಕ್ಷರಗಳು ಇಲ್ಲಿ ಸಾಮಾನ್ಯವಾಗಿ ನಾವು ಸಿಂಪಲ್ ಆಗಿ ನಿಮಗೆ ಗೊತ್ತಾಗುತ್ತೆ ನೋಡಿ. ಓಕೆ, ಸೊ ಇಲ್ಲಿ ಕನ್ನಡದಲ್ಲಿ ಅಕ್ಷರಗಳಿದ್ದಾವೆ ಅಲ್ವಾ. ಕನ್ನಡದಲ್ಲಿ ಏನಂತಿದೆ? CAB ಅಂತ ಇದೆ. ಇಲ್ಲೇನಿದೆ? ಸಣ್ಣದು ನೋಡೋಣ. ROB MOB. ಕನ್ನಡದಲ್ಲಿ ನಾನು ಬರೆದಿದ್ದೀನಿ. ಇದನ್ನೇ ನಾವು ಇಂಗ್ಲೀಷಲ್ಲಿ ಬರೆಯೋದಾದ್ರೆ ಇಂಗ್ಲೀಷಲ್ಲಿ ನಾನು ಬರಿತೀನಿ. ಈಗ ಕನ್ನಡದಲ್ಲಿ ಇದನ್ನು ಓದಿದಾಗ ನೀವೇನಂತ ಓದ್ತೀರಾ? ಕನ್ನಡದಲ್ಲಿ ಕೂಡಿಸಿ ಓದೋ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಆಲ್ರೆಡಿ ಅಕ್ಷರಗಳನ್ನ ನಾವು ಬೇಗ ಹೇಳ್ಬೇಕಷ್ಟೇ. CAB ಏನಾಗುತ್ತೆ? CAB ಅಷ್ಟೇ. ನಾವು ಅದನ್ನ ಬೇರೆ ಏನು ಉಚ್ಚಾರಣೆ ಮಾಡ್ಲಿಕ್ಕೆ ಆಗೋದಿಲ್ಲ, ಹೌದಾ? CAB. ಅದೇ ತರ ಇಲ್ಲಿ ನೋಡಿ, ಇದು ಸ್ವಲ್ಪ ದೊಡ್ಡದಿದೆ ಪದ. DAD. ಇದನ್ನ ನಾವು ಕನ್ನಡದಲ್ಲಿ ಕೂಡಿಸಿ ಓದಿ ಅಂತ ಹೇಳಿದ್ರೆ ಹೆಂಗೆ ಓದ್ತೀರಾ? ಕೂಡಿಸಿ ಓದ್ಲಿಕ್ಕೆ ಆಗೋದಿಲ್ಲ. ಸೊ ಇಂಗ್ಲಿಷ್ ರೀಡಿಂಗ್ ರೈಟಿಂಗ್ ನಮಗೆ ತುಂಬಾ ಕಷ್ಟ. ಯಾಕಾಗುತ್ತೆ ಅಂತ ಹೇಳಿದ್ರೆ ಕನ್ನಡ ತರ ಇಲ್ಲದೆ ಇರೋದ್ರಿಂದ. ಈಗ ಇಲ್ಲಿ ನೋಡಿ, ಇದನ್ನು ಓದಿ ಅಂತ ಹೇಳಿದ್ರೆ ಎಲ್ಲರೂ ಹೆಂಗೆ ಓದ್ತೀರಾ? CAB ಅಂತ ಓದ್ತೀರಾ. ಆದ್ರೆ ನಾನು ಇದನ್ನೇ ಇಂಗ್ಲೀಷಲ್ಲಿ ಬರ್ದ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಲಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಸ್ವರಗಳು, ವ್ಯಂಜನಗಳು ಎಲ್ರಿಗೂ ಗೊತ್ತು. ವ್ಯಂಜನಗಳು ನೀವು ಹೇಳ್ಬೋದು, ಯಾವುದು ವ್ಯಂಜನಗಳಿದು. ಸೊ ಸ್ವರಗಳು ಅಂದ್ರೆ ಓಕೆ, ಇನ್ನೊಂದ್ಸಲ ಹೇಳ್ತೀನಿ. ಇಂಗ್ಲಿಷಲ್ಲೂ ಸಹ ಕನ್ನಡದಲ್ಲಿ ಸ್ವರಗಳು ಅಂದ್ರೆ ಏನು? ಅ ಆ ಇ ಈ ಉ ಊ ಋ ಎ ಎ ಐ ಓ ಉ ಔ ಅಂ ಅಹ. ಸ್ವರಗಳು, ಇಲ್ಲಿವರೆಗೆ ಸ್ವರಗಳು. ಇವಿಷ್ಟು ಸ್ವರಗಳು. ಗೊತ್ತಲ್ಲ ನಿಮಗೆ ಇದೆಲ್ಲ? ಸ್ವರಗಳು ಅಂದ್ರೆ ನಾವು ಹೇಳೋದೇನು? ಎರಡು ಸ್ವರಗಳು ಅಂತ ಹೇಳ್ತೀವಿ. ಒಂದು, ಇವೆರಡಕ್ಕೆ ಅಹಾಗೆ ಏನಂತಾರೆ ಅಂತ ಗೊತ್ತಾ? ವೆರಿ ಗುಡ್, ಯೋಗವಾಹಗಳು. ಓಕೆ, ಯೋಗವಾಹಗಳು. ಅದರಲ್ಲೂ ಅಮ್ಮಿಗೆ ಏನಂತಾರೆ, ಅಹಾಗೆ ಏನಂತಾರೆ? ವ್ಯಂಜನ ಅಂತ. ವ್ಯಂಜನ ಅಲ್ಲ, ನಾವು ಸ್ವರಗಳ ಬಗ್ಗೆ ಮಾತಾಡ್ತಿದ್ದೀವಿ. ಅಹ, ಕನ್ನಡದಲ್ಲಿ ಅಹ ಏನದು? ಅಂದ್ರೆ ಏನು, ಅಹ ಅಂದ್ರೆ ಏನು? ಅಂದ್ರೆ ಅದಕ್ಕೆ ಒಂದು ಹೆಸರಿದೆ. ಕನ್ನಡದಲ್ಲಿ ಕನ್ನಡ ಟೀಚರ್ಸ್ ಯಾರಾದ್ರೂ ಇದ್ರೆ ಅವರಿಗೆ ಅನುಸ್ವಾರ ವಿಸರ್ಗ ಅಂತ ಏನಾದ್ರು ಕೇಳಿದ್ರೆ, ಅನುಸ್ವಾರ ವಿಸರ್ಗ ಅಷ್ಟೇ. ಸೊ ಈಗ ನೋಡಿ, ಕನ್ನಡದಲ್ಲಿ ಎಷ್ಟು ಸ್ವರಗಳು ಅಂತ ಕೇಳಿದಾಗ ನಾವು ಒಟ್ಟು 1 2 3 4 5 6 7 8 9 10 11 12 13 ಸ್ವರಗಳು, 2 ಯೋಗವಾಹಗಳು. ಯೋಗವಾಹಗಳು ಅಂತ ಹೇಳಿದ್ರು ಅದರಲ್ಲೇ 2 ಅದಕ್ಕೆ ಹೆಸರಿದೆ. ಅನ್ನೋದಕ್ಕೆ ಅನುಸ್ವಾರ, ಅದೇನಿದೆ ಅದು. ಬಟ್ ಇಂಗ್ಲಿಷಲ್ಲಿ ಸ್ವರಗಳು ಅಂದ್ರೆ ಒಂದು A E I O U ಇಷ್ಟೇ ಅಕ್ಷರಗಳು ಹೇಳ್ತಾ ಇರೋದು ನಾನು. ಆದ್ರೆ ಈ ಸ್ವರಗಳಿಂದ ನಾವು ಇಂಗ್ಲಿಷಲ್ಲಿ ಸ್ವರಗಳನ್ನ ವಾವೆಲ್ಸ್ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ವಾವೆಲ್ಸ್. ಇದು ಕರೆಕ್ಟ್ ಆಗಿ ಪದಗಳು ನಿಮಗೆ ಗೊತ್ತಿರಬೇಕು. ವಾವೆಲ್ಸ್. ಕಾನ್ಸನೆಂಟ್ಸ್, ವ್ಯಂಜನಗಳಿಗೆ ಕಾನ್ಸನೆಂಟ್ಸ್ ಅಂತ ಹೇಳ್ತೀವಿ. ಓಕೆ, ಸ್ವರಗಳು ಅಂದ್ರೆ ವಾವೆಲ್ಸ್, ಅಥವಾ ಕೆಲವರು ವಾವುಲ್ಸ್ ಅಂತ ಹೇಳ್ತಾರೆ ಅದನ್ನ. ವಾವೆಲ್ಸ್, ನೋ ಪ್ರಾಬ್ಲಮ್. ಸ್ವರಗಳು, ವ್ಯಂಜನಗಳು. ಗೊತ್ತಾಯ್ತಲ್ಲ? ಸ್ವರಗಳಲ್ಲಿ 2 ತರದ್ದಿದೆ. ಕನ್ನಡದಲ್ಲೇ ನಾನು ಹೇಳ್ತೇನೆ. ಸ್ವರಗಳಲ್ಲಿ 2 ತರದ್ದಿದೆ. ಒಂದು ನಿಮಿಷ. ಸ್ವರಗಳಲ್ಲೇ ಎಕೋ ಬರ್ತಾ ಇದೆಯಾ? ಓಕೆ ನೋಡಿ, ಸ್ವರಗಳಲ್ಲಿ ಕನ್ನಡದಲ್ಲಿ ದೀರ್ಘ ಸ್ವರಗಳು, ಹ್ರಸ್ವ ಸ್ವರಗಳು ಎಲ್ರಿಗೂ ಗೊತ್ತು ಅಲ್ವಾ? ದೀರ್ಘ ಸ್ವರ ಅಂದ್ರೆ ಏನು?
ಎರಡು ಮಾತ್ರೆಯಲ್ಲಿ ಹೇಳುವಂಥದ್ದು ಆ, ಈ, ಉ, ಎ, ಓ, ಆವು. ಎರಡು ಮಾತ್ರೆಯಲ್ಲಿ ಹೇಳುವಂಥದ್ದನ್ನ ನಾವು ದೀರ್ಘ ಸ್ವರ ಅಂತ ಹೇಳ್ತೀವಿ. ಒಂದೇ ಮಾತ್ರೆಯಲ್ಲಿ ಹೇಳುವಂಥದ್ದನ್ನ ಅ, ಇ, ಉ, ಎ, ಓ ಒಂದೇ ಮಾತ್ರೆಯಲ್ಲಿ ಹೇಳುವಂಥದ್ದು, ರೈಟ್. ಹ್ರಸ್ವ ಸ್ವರಗಳು, ದೀರ್ಘ ಸ್ವರಗಳು. ಉದಾಹರಣೆಗೆ ನಾವು ಅ ಅರ, ಅ ಅರ, ಆ ಆನೆ, ಇ ಇಲಿ, ಈ ಈಚಲು, ರೈಟ್. ಅದೇ ಥರ ಇಂಗ್ಲೀಷಲ್ಲೂ ಇದೆ. ಆದರೆ ಇಂಗ್ಲೀಷಲ್ಲಿ ಸ್ವರಗಳು, ಈ ಹ್ರಸ್ವ ಸ್ವರಗಳು, ದೀರ್ಘ ಸ್ವರಗಳು ಅಂತ ಇದೆಯಲ್ಲ, ಅದಕ್ಕೆ ಬೇರೆ ಬೇರೆ ಅಕ್ಷರಗಳಿಲ್ಲ. ಕನ್ನಡದಲ್ಲಿ ಬೇರೆ ಬೇರೆ ಅಕ್ಷರಗಳಿದೆ, ಹಾಗಾಗಿ ನಮಗೆ ಸಮಸ್ಯೆ ಇಲ್ಲ. ಇಂಗ್ಲೀಷಲ್ಲಿ ಲಾಂಗ್ ವೋವೆಲ್ಸ್ ಅಂತ ಹೇಳ್ತೀವಿ. ಲಾಂಗ್ ವೋವೆಲ್ಸ್ಗೆ ಎ, ಇ, ಐ, ಓ, ಯು, ಲಾಂಗ್ ವೋವೆಲ್ಸ್. ಶಾರ್ಟ್ ವೋವೆಲ್ಸ್ ಆ, ಎ, ಇ, ಆ, ಅ. ಗೊತ್ತಾಯ್ತಾ? ಅಕ್ಷರಗಳು ನೋಡಿ ಒಂದೇ ಇದೆ, ಎಲ್ಲೂ ಏನೇ ಇದೆ ಅಲ್ಲೂ ಅದೇ ಇದೆ. ಸೊ ಒಟ್ಟು ಕನ್ನಡದಲ್ಲಿ ಸ್ವರಗಳು ಇಷ್ಟಾದ್ರೆ ಇಂಗ್ಲಿಷಲ್ಲಿ ಸ್ವರಗಳು ಅಕ್ಷರದ ರೂಪದಲ್ಲಿರೋದು ಇಷ್ಟೇನೆ. ಲಾಂಗ್ ವೋವೆಲ್ ಅಂತ ನಾವು ಏನು ಹೇಳ್ತೀವಿ, ಲಾಂಗ್ ವೋವೆಲ್ಗೆ ನಮಗೆ ಬೇರೆ ಅಕ್ಷರಗಳಿಲ್ಲ, ಅಕ್ಷರ ಅದೇನೆ. ಆದರೆ ಲಾಂಗ್ ವೋವೆಲ್ ಎಲ್ಲಿ ಹಾಕಬೇಕು, ಎಲ್ಲಿ ಓದಬೇಕು, ಎಲ್ಲಿ ಬರಿಬೇಕಾದ್ರೆ ಎಲ್ಲಿ ಬರಿಬೇಕು, ಅದು ಲಾಂಗ್ ವೋವೆಲ್ಗೆ ಎಲ್ಲಿ ಓದಬೇಕು ಅನ್ನೋದಕ್ಕೆ ರೂಲ್ಸ್ ಇದೆ. ಓಕೆ, ಲಾಂಗ್ ವೋವೆಲ್ ಕಾಮನ್ ಆಗಿ ಬಂದಾಗ ಇನ್ನೊಂದು ಅಕ್ಷರ ಅದ್ರ ಜೊತೆಗೆ ಹೆಲ್ಪ್ ಮಾಡಬೇಕು. ಹೆಲ್ಪರ್ ವೋವೆಲ್ಸ್ ಇದ್ರೆ, ಹೆಲ್ಪರ್ ಲೆಟರ್ಸ್ ಇದ್ರೆ ಅದು ಲಾಂಗ್ ಆಗುತ್ತೆ. ಓಕೆ, ಸೊ ಈಗ ಬೇಸಿಕಲಿ ಇಂಗ್ಲೀಷಲ್ಲಿ ನಮಗೆ 70% ಶಾರ್ಟ್ ವೋವೆಲ್ಸೇ ಬರೋದು. ಇಂಗ್ಲೀಷಲ್ಲಿ ಏನು 70%, ಮೇ ಬಿ 75 ಇರ್ಬೋದು, ಓಕೆ, ಅಥವಾ 5% ಆ ಕಡೆಗೆ ತಗೊಳ್ಳೋಣ. 65 to 75% ಲಾಂಗ್ ಶಾರ್ಟ್ ವೋವೆಲ್ಸ್ ಬರುತ್ತೆ. ಯಾವುದು? ಆ, ಎ, ಇ, ಆ, ಅ. ಇದು ಶಾರ್ಟ್ ವೋವೆಲ್ಸ್. ಲಾಂಗ್ ವೋವೆಲ್ಸ್ ನಿಮಗೆ 25 to 35% ಲಾಂಗ್ ವೋವೆಲ್ಸ್ ಬರುತ್ತೆ. ಎ, ಇ, ಐ, ಓ, ಯು ಅಂತ ಬರೋದು ಲಾಂಗ್ ವೋವೆಲ್ಸ್. ಇದೆಷ್ಟು ಬರುತ್ತೆ? 25 to 35%. ಓಕೆ, ಆವ್ರೇಜ್. ಜಾಸ್ತಿ ಬರೋದು ನಿಮಗಿದೇನೆ. ಸೊ ಹಾಗಾಗಿ ನೀವು ಜಾಸ್ತಿ ಬರೋದನ್ನ ನಾವು ತುಂಬಾ ಸ್ವರಗಳು, ಸೌಂಡ್ಸ್ ಬರುತ್ತಲ್ಲ, ಅದನ್ನ ನಾವು ಬೇಗ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಸೊ ವ್ಯಂಜನಗಳು ನಾನೇನು ಹೇಳಬೇಕಾಗಿಲ್ಲ. ವ್ಯಂಜನಗಳೇನು? ಈ ಅಕ್ಷರಗಳು ಬಿಟ್ಟು ಉಳಿದಿರೋದು ಯಾವುದು? ಯಾವೇ ವ್ಯಂಜನಗಳು? ಯಾವುದು ವ್ಯಂಜನಗಳು? ಬಿ, ಸಿ, ಡಿ, ಎಫ್, ಜಿ. ಇದನ್ನ ಸ್ಪೆಲ್ಲಿಂಗ್ ಆಗಿ ಓದ್ಬೇಕಾದ್ರೆ ಹಿಂಗೆ ಓದ್ಬೇಕು. ಬಟ್ ಪದದಲ್ಲಿ ಇದು ಬರೋದು ಹೇಗೆ? ಬ, ಖ, ಸಿ, ಕ, ಬ, ಸ ಬರ್ಬೋದು. ಕ, ಸ, ಡ, ಫ್, ಗ, ಜ, ಹ, ಜ, ಕ, ಲ್, ಮ್, ನ. ಇದೆಲ್ಲ ಇದರಲ್ಲಿ ಯಾವುದಿಲ್ಲ, ಸ್ವರಗಳಿಲ್ಲ. ಈ ಸ್ವರಗಳಿಲ್ಲದೆ ಇರೋದಕ್ಕೆ ನಾನು ಹೇಳ್ತಾ ಇರೋದು ವ್ಯಂಜನಗಳು. ಕನ್ನಡದಲ್ಲಿ ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ ಅಂತಿದೆ. ಇಂಗ್ಲೀಷಲ್ಲಿ ಆ ಥರ ಇಲ್ಲ. ಅದೊಂದು ಒಳ್ಳೇದಾಯ್ತು. ಅದು ಇದ್ದಿದ್ರೆ ಇನ್ನೂ ಸಮಸ್ಯೆ ಆಗಿರೋದು. ಓಕೆ, ಸೊ ಇಲ್ಲಿ ಲಾಂಗ್ ವೋವೆಲ್ಸ್ ಅಂದ್ರೇನು? ದೀರ್ಘ ಸ್ವರಗಳು. ಶಾರ್ಟ್ ವೋವೆಲ್ಸ್ ಅಂದ್ರೇನು? ಹ್ರಸ್ವ ಸ್ವರಗಳು. ಲಾಂಗ್ ವೋವೆಲ್ಸ್ ಏನು ಇಂಗ್ಲಿಷಲ್ಲಿ? ಎ, ಇ, ಐ, ಓ, ಯು. ಓಕೆ, ಅದರ ಉಚ್ಚಾರಣೆ. ಶಾರ್ಟ್ ವೋವೆಲ್ಸ್ ಏನು? ಆ, ಎ, ಇ, ಆ, ಅ. ಓಕೆ, ಉಚ್ಚಾರಣೆ. ಈ ಆ ಲೆಕ್ಕದಲ್ಲಿ ಉಚ್ಚಾರಣೆ ರೂಪದಲ್ಲಿ ಹೇಳಬೇಕಾದ್ರೆ, ಉಚ್ಚಾರಣೆ ಅಂತ ಬಂದಾಗ 1, 2, 3, 4 ಸ್ವರಗಳು ಎಷ್ಟಾಗುತ್ತೆ ಇಂಗ್ಲೀಷಲ್ಲಿ? 1, 2, 3, 4, 5, 6, 7, 8, 9, 10 ಸ್ವರಗಳು. ಪ್ಲಸ್ ಅ ಅಂತ ಹೇಳ್ತೀವಿ, ಅ ಅಂತ ಹೇಳ್ತೀವಿ. ಇದೆಲ್ಲ ಒಂದು 2 ಎಕ್ಸ್ಟ್ರಾ ಸ್ವರ. ಆ್ಯಕ್ಚುಲಿ 13 ವಾವೆಲ್ಸ್ ಅಂತ ಹೇಳ್ತಾರೆ, ಕೆಲವರು 15 ವಾವೆಲ್ಸ್ ಅಂತ ಹೇಳ್ತಾರೆ. ಅದೆಲ್ಲ ಸ್ವಲ್ಪ ಚೇಂಜ್ ಆಗುತ್ತೆ. ಬಟ್ ಆದರೆ ಈ 5 ಅಕ್ಷರಗಳನ್ನು ಮಾತ್ರ ಯೂಸ್ ಮಾಡ್ತೀವಿ ಎಲ್ಲದಕ್ಕೂ. ದಯವಿಟ್ಟು ಇದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ. ಇಂಗ್ಲೀಷಲ್ಲಿ 12, 14 ವಾವೆಲ್ಸ್ ಇದ್ರೂ ಎಲ್ಲದಕ್ಕೂ 5 ಅಕ್ಷರಗಳನ್ನೇ ಯೂಸ್ ಮಾಡೋದು. ಅದು ಹೇಗೆ ಯೂಸ್ ಮಾಡೋದು ಅನ್ನೋದು ನಮ್ಮ ಬುದ್ಧಿವಂತಿಕೆ. ಅದಕ್ಕೋಸ್ಕರ ಬಹಳಷ್ಟು ಜನರಿಗೆ ಕನ್ಫ್ಯೂಸ್ ಆಗೋದು ಇಲ್ಲೇನೆ. ಓಕೆ, ಸೊ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ನಮಗೆ ಇದು ಸದ್ಯಕ್ಕೆ ಲಾಂಗ್ ವೋವೆಲ್ಸ್ ಬೇಡ. ಎ, ಇ, ಐ, ಓ, ಯು ಅಂತ ನಾವು ಸದ್ಯಕ್ಕೆ ಹೇಳಬಾರ್ದು. ಅದು ಯಾವಾಗ ಹೇಳಬೇಕು ಅಂತ ನಾನು ಹೇಳ್ಕೊಡ್ತೀನಿ. ನಾವು ಇನ್ಮೇಲೆ ಫೋಕಸ್ ಮಾಡಬೇಕಾಗಿರೋದು, ನೀವು ಇದನ್ನ ಯಾವುದು? ಶಾರ್ಟ್ ವೋವೆಲ್ಸ್. ಆ, ಎ, ಇ, ಆ, ಅ. ಆ, ಎ, ಇ, ಆ, ಅ. ಆ, ಎ, ಇ, ಆ, ಅ, ಶಾರ್ಟ್ ವೋವೆಲ್ಸ್. ಇದನ್ನ ನೀವು ಫೋಕಸ್ ಮಾಡಬೇಕು. ಓಕೆ, ರೈಟ್. ಈಗ ನೋಡಿ, ಇದನ್ನ ನೆನ್ಪಿಟ್ಕೊಳ್ಳೋದು ಹೇಗೆ? ಶಾರ್ಟ್ ವೋವೆಲ್ಸ್ ಅನ್ನ ನೆನ್ಪಿಟ್ಕೊಳ್ಳೋದು ಹೇಗೆ? ಐಶ್ವರ್ಯ ಅಂತ ಯಾರಾದ್ರೂ ಜಾಯ್ನ್ ಆಗಿದ್ದೀರಾ ಇವತ್ತು? ಅಶ್ವಿನಿ ಅಲ್ಲ, ಲಾಸ್ಟ್ ಕ್ಲಾಸ್ ಅಲ್ಲಿ ಶುಕ್ರವಾರ ಐಶ್ವರ್ಯ ಅಂತ ಯಾರೋ ಜಾಯ್ನ್ ಆಗಿದ್ರು.
ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿದ್ದೆ ನಾನು. ಐಶ್ವರ್ಯ ಅಂತ ಯಾರು ಜಾಯ್ನ್ ಆಗಿದ್ದೀರಾ ನನಗೆ ಪರ್ಸನಲ್ ಆಗಿ. ಯಶು ಅಂದ್ರೆ ಯಾರು? ನಾವು ಟೈಮ್ ವೇಸ್ಟ್ ಮಾಡೋದು ಬೇಡ. ಓಕೆ ರೈಟ್. ಈಗ ನೋಡಿ, ಗೊತ್ತಾಯ್ತಲ್ಲ, ಶಾರ್ಟ್ ವೋವೆಲ್ಸ್ ಅಂಡ್ ಲಾಂಗ್ ವೋವೆಲ್ಸ್. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಯಾಕೆ ಪದನ ಪದೇ ಪದೇ ಹೇಳ್ತಾ ಇದ್ದೀನಿ? ಶಾರ್ಟ್ ವೋವೆಲ್ಸ್, ಲಾಂಗ್ ವೋವೆಲ್ಸ್ ನಿಮಗೂ ನೆನಪಾಗಬೇಕು, ನಿಮಗೂ ಅದು ಗೊತ್ತಿರಬೇಕು ಮೈಂಡಲ್ಲಿ. ಒಂದು ಪದೇ ಪದೇ ನಾನು ಒಂದು ಪದ ಹೇಳಿದಾಗ ಮಾರನೇ ದಿನ ನೆನಪಿರುತ್ತೆ. ಏನು ಹಂಗಂತಿದ್ರಲ್ಲ, ಶಾರ್ಟ್ ವೋವೆಲ್ ಅಂದ್ರು ಲಾಂಗ್ ವೋವೆಲ್ ಅಂದ್ರು ಏನಿರ್ಬೋದು, ನೀವು ಅದನ್ನ ಮತ್ತೆ ರೀಕಾಲ್ ಮಾಡ್ಕೋಬೇಕು. ಓಕೆ, ಸೊ ಶಾರ್ಟ್ ವೋವೆಲ್ಸ್ ಇದು, ಲಾಂಗ್ ವೋವೆಲ್ಸ್ ಇದು, ಇದೆಲ್ಲ ನಿಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ, ನಿಧಾನ ಕ್ಲಿಯರ್ ಆಗುತ್ತೆ. ಅವಸರ ಮಾಡಬೇಡಿ. ಕೆಲವರಿಗೆಲ್ಲ ಅವಸರ, ಡೈರೆಕ್ಟ್ ಆಗಿ ನಾವು ಎಲ್ಲ ಪದಗಳನ್ನು ಓದಕ್ಕೆ, ಅದು ಹಂಗೆ ಆಗೋದಿಲ್ಲ. ನೀವು ಕನ್ನಡ ಕಲ್ತಿದ್ದು ಲೆಕ್ಕ ಹಾಕೊಳ್ಳಿ. ಕನ್ನಡ ನೀವು ಎಷ್ಟು ದಿನ ಆದ್ಮೇಲೆ ಕಲ್ತ್ರಿ ಕನ್ನಡ ಸ್ಪಷ್ಟವಾಗಿ. ಈಗಲೂ ಕೆಲವರಿಗೆ ಕನ್ನಡ ಓದ್ಲಿಕ್ಕೆ ಬರಲ್ಲ. 15 ವರ್ಷ ಕನ್ನಡ ಓದಿದ್ರು ಸ್ಪಷ್ಟವಾಗಿ ನಾನು ಭಗವದ್ಗೀತೆ ಯಾವ್ದಾದ್ರು ಒಂದು ಶ್ಲೋಕ ಹಾಕಿದ್ರೆ ಅದು ನೀವು ಓದ್ಲಿಕ್ಕೆ ಕಷ್ಟ ಆಗುತ್ತೆ ನಿಮಗೆ ಅಂತ ಹೇಳಿದ ಕಾರಣ ಏನು? ಪ್ರಾಕ್ಟೀಸ್ ಆಗಬೇಕು ಅದು. ಓಕೆ, ಅವಸರ ಮಾಡಬೇಡಿ ಯಾರು ದಯವಿಟ್ಟು. ಆ್ಯಂಡ್ ಈಗ ನಾವು ಮಾಡಬೇಕಾಗಿರೋದು, ಈಗ ಹೇಗೆ ನೆನಪಿಟ್ಕೊಳ್ಳೋದು. ಓಕೆ, ಈ ಸ್ವರಗಳನ್ನ ನೆನಪಿಟ್ಕೊಳ್ಳೋದು ಹೇಗೆ, ಇದು ಗೊತ್ತಾಗ್ತಾ ಇಲ್ಲ ಸರ್. ಯಾಕೆಂದ್ರೆ ಕನ್ನಡದಲ್ಲಿ ಇಲ್ಲ ಇದು. ಕನ್ನಡದಲ್ಲಿ ಎ ಇದೆ, ಎ ಇ ಅ ಇದೆ. ಕನ್ನಡದಲ್ಲಿ ಸ್ವರ ಎ ಇದೆ, ಇ ಇದೆ, ಅ ಇದೆ. ಅ ಇಲ್ಲ, ಆ ಇಲ್ಲ, ಆ ಇಲ್ಲ, ಆ ಇಲ್ಲ, ಅ ಇದೆಯಾ? ಇಲ್ಲ. ಅ ಇದೆ ಇದು, ಬಟ್ ಅಂತ ಹೇಳ್ತೀವಲ್ಲ ಅದಿಲ್ಲ. ಇದನ್ನ ಹೇಗೆ ನೆನ್ಪಿಟ್ಕೊಳ್ಳೋದು? ನೆನ್ಪಿಟ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ನೀವೇನ್ ಮಾಡಬೇಕು, ಫಸ್ಟು ಚಿತ್ರ ನೆನ್ಪಿಟ್ಕೊಳ್ಳಿ. ಇದೇನಿದು? ಆಪಲ್. ಇಂಗ್ಲೀಷಲ್ಲೇ ನಾನು ಅಂದ್ರೆ ಕೆಲವು ಗೊತ್ತಿಲ್ಲದೆ ಹೇಳ್ತೀನಿ ಇಂಗ್ಲೀಷಲ್ಲಿ. ಈಗ ಆಪಲ್ ಅನ್ನೋದು ಎಲ್ಲರಿಗೂ ಗೊತ್ತು. ಆಪಲ್, ಆಪಲ್ ಹೊರತು ಎ ಫಾರ್ ಆಪಲ್ ಅಲ್ಲ. ಓಕೆ, ಆಪಲ್. ಎ ಎಲಿಫೆಂಟ್. ಇ ಇಂಕ್ ಬಾಟಲ್. ಇದೇನಿದು? ಆರೆಂಜ್. ಆರೆಂಜ್. ಇದು ಅಂಬ್ರೆಲಾ. ಅಂಬ್ರೆಲಾ. ಓಕೆ, ಸೊ ನೀವೀಗ ಇದನ್ನ ಚಿತ್ರ ನೆನ್ಪಿಟ್ಕೋಬೇಕು. ನಮಗೆ ಕಾಮನ್ ಆಗಿ ನಮಗೆ ಚಿತ್ರ ನೆನಪಲ್ಲಿರುತ್ತೆ, ಆದರೆ ನಾವು ಅಕ್ಷರಗಳು ನೆನಪಲ್ಲಿರುತ್ತೆ ಅಂತ ಕೇಳಿದ್ರೆ ಅಷ್ಟಾಗಿರ್ಲಿಕ್ಕಿಲ್ಲ. ಚಿತ್ರ ನೆನಪಲ್ಲಿರುತ್ತೆ. ಈಗ ನಾನು ನಿಮಗೆ ಕೇಳಿದ್ರೆ ಫಸ್ಟ್ ಏನಿತ್ತು ಚಿತ್ರ? ಆಪಲ್. ಸೆಕೆಂಡು ಎಲಿಫೆಂಟ್. ನೆಕ್ಸ್ಟ್ ಮೂರನೇದು ಇಂಕ್ ಬಾಟಲ್. ನಾಲ್ಕನೇದು ಆರೆಂಜ್. ಐದನೇದು ಅಂಬ್ರೆಲಾ. ಓಕೆ, ವೆರಿ ಗುಡ್. ಅಷ್ಟೇ, ಸಿಂಪಲ್. ನೋಡಿ, ಈಗ ನಾನು ಅದೇ ಫಸ್ಟ್ ಎ ಇ ಐ ಓ ಯು ಅಂತ ನಿಮ್ಗೆ ಹೇಳಕ್ ಬರುತ್ತೆ, ಬಟ್ ಬೇರೆ ಅದೇನಾದ್ರೂ ಸೌಂಡ್ ಬೇರೆ ಇದೆ ನಿಮ್ಗೆ ಹೇಳಕ್ ಬರಲ್ಲ. ಈಗ ಎಲ್ಲ ಚಿತ್ರಗಳು ನಿಮಗೆ ನೆನಪಲ್ಲಿದೆ. ಈಗ ನೀವು ಚಿತ್ರ ನೆನ್ಪಿಟ್ಕೊಂಡು ಅದರ ಫಸ್ಟ್ ಸೌಂಡ್ ಹೇಳಬೇಕು. ಆಪಲ್, ಇದರ ಫಸ್ಟ್ ಆಪಲ್ ಫಸ್ಟ್ ಸೌಂಡ್ ಏನು ನೋಡಿ? ಆಪಲ್ ಫಸ್ಟ್ ಸೌಂಡು ಯಾ ಅಲ್ಲ, ಆ. ಓಕೆ, ಇದು ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಕೆಲವರು ಈ ಮಿಸ್ಟೇಕ್ಸ್ ಮಾಡ್ತೀರಾ. ಓಕೆ, ಆಪಲ್ಗೆ ಇದು ಬರೋದಿಲ್ಲ, ಯಾ ಬರಲ್ಲ, ಆ. ಎಲಿಫೆಂಟ್ ಫಸ್ಟ್ ಸೌಂಡ್ ಎ. ಎಲಿಫೆಂಟ್ ಸೌಂಡ್ ಏನು? ಎ. ಓಕೆ, ಎ. ಆಮೇಲೆ ಯಾವುದು? ಇಂಕ್ ಬಾಟಲ್ ಫಸ್ಟ್ ಸೌಂಡ್ ಇ. ರೈಟ್. ಆಮೇಲೆ ಯಾವುದು? ಆರೆಂಜ್ ಫಸ್ಟ್ ಸೌಂಡ್ ಆ. ಅಂಬ್ರೆಲಾ ಫಸ್ಟ್ ಸೌಂಡ್ ಅ. ನೋಡಿ, ಕರೆಕ್ಟ್ ಆಗಿ ಹೇಳಿದ್ರು. ಆ ಬೇರೆ, ಅ ಬೇರೆ. ಅ ಅಂಬ್ರೆಲಾ, ಆ ಆರೆಂಜ್. ಎರಡೂ ಮಿಕ್ಸ್ ಮಾಡ್ಕೋತೀರಾ, ಕೆಲವು ಎರಡೂ ಮಿಕ್ಸ್ ಮಾಡ್ಬಿಡ್ತೀರಾ, ಅದೇ ಸಮಸ್ಯೆ. ಈಗ ಆಪಲ್. ಈಗ ನಾನು ಹೇಳ್ಬೇಕಾದ್ರೆ ಶಾರ್ಟ್ ವೊವೆಲ್ಸ್ ನಿಮಗೆ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಫಸ್ಟು ಸೇಬಿನ ಹಣ್ಣು, ಆಪಲ್, ಆ. ಎಲಿಫೆಂಟ್, ಎ. ಸೊ ಆ, ಎ. ಮೂರನೇದು ಇಂಕ್ ಬಾಟಲ್, ಇ. ನಾಲ್ಕನೇದು ಆರೆಂಜ್, ಆ. ಐದನೇದು ಅಂಬ್ರೆಲಾ, ಅ. ಸೊ ಶಾರ್ಟ್ ವೊವೆಲ್ಸ್ ಹೇಳಿ ಅಂತ ಹೇಳಿದ್ರೆ ಈಗ ಪಟ್ ಅಂತ ಹೇಳ್ಬಿಡು. ಆ, ಎ, ಇ,